ಇದು ಕನ್ನಡ ಮಾಧ್ಯಮದ ಗಣಿತ ಪ್ರಶ್ನೆ ಪತ್ರಿಕೆಯಾಗಿದೆ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. 8 ಬಹು ಆಯ್ಕೆ ಪ್ರಶ್ನೆಗಳಿವೆ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 7x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 1 ಬಹುಪದೋಕ್ತಿಯ ಘಾತ ಕಂಡುಹಿಡಿಯಿರಿ ಅಂತಾರೆ. ಆಪ್ಷನ್ ಸಿ 3. ಎರಡನೇ ಪ್ರಶ್ನೆ ಎಕ್ಸ್ ಪ್ಲಸ್ 2 ಎಕ್ಸ್ ಮೈನಸ್ 3 ಈಕ್ವಲ್ ಟು ಸಮೀಕರಣದ ಮೂಲಗಳು -2 3. ಮೂರನೇ ಪ್ರಶ್ನೆ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಕೇಳಿದ್ದಾರೆ. ಆಪ್ಷನ್ ಡಿ. ನಾಲ್ಕನೇ ಪ್ರಶ್ನೆ ಎರಡು ತ್ರಿಭುಜಗಳನ್ನು ಕಟ್ಟಿರ್ತಾರೆ. ಆ ತ್ರಿಭುಜದ EF ನ ಬೆಲೆಯನ್ನು ನೀವು ಕಂಡುಹಿಡಿಯುವುದಾಗಿರುತ್ತೆ. ಮತ್ತು ಐದನೇ ಪ್ರಶ್ನೆ sec a ಈಕ್ವಲ್ ಟು 2/√3 ಆದಾಗ cos a ಬೆಲೆ. ಆಪ್ಷನ್ ಡಿ. ಆರನೇ ಪ್ರಶ್ನೆ r ತ್ರಿಜ್ಯಗಳ ಒಂದು ಘನ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 3πr². ಏಳನೇ ಪ್ರಶ್ನೆ ಒಂದು ಸಮಾಂತರ ಚತುರ್ಭುಜ ಕರ್ಣಗಳು ಪರಸ್ಪರ 2 -3 ಬಿಂದುವಿನಲ್ಲಿ ಅರ್ಧಿಸುತ್ತದೆ. ಒಂದು ಕರ್ಣದ ಒಂದು ಅಂತ್ಯ ಬಿಂದುವಿನ ನಿರ್ದೇಶಾಂಕಗಳು 1 4 ಆದಾಗ ಅದೇ ಕರ್ಣದ ಮತ್ತೊಂದು ಅಂತ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವುದಾಗಿರುತ್ತೆ. ಆಪ್ಷನ್ ಬಿ. ಎಂಟನೇ ಪ್ರಶ್ನೆ ಪಿ ಆಫ್ ಇ ಈಕ್ವಲ್ ಟು 0.05 ಆದಾಗ ಈನ ಬೆಲೆಯನ್ನು ಕಂಡುಹಿಡಿಯುವ ಸಂಭವನೀಯತೆಯನ್ನು ಬರೆಯುವುದು. ಆಪ್ಷನ್ ಎ. ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ 8 ಪ್ರಶ್ನೆಗಳನ್ನು ಕೇಳಿದ್ದಾರೆ. 9ನೇ ಪ್ರಶ್ನೆ 3x ಪ್ಲಸ್ 5y ಪ್ಲಸ್ 8 6x ಜೋಡಿ ಸಮೀಕರಣ ಪಾಠದ ಬಂದಿರುವಂಥದ್ದು. ಆ ಸಮಸ್ಯೆ ಪರಿಹಾರವನ್ನು ಬರೆಯುವುದಾಗಿರುತ್ತೆ. ಮತ್ತಿದು 10ನೇ ಪ್ರಶ್ನೆ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯುವುದಾಗಿದೆ. ಮತ್ತಿದು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಮತ್ತು 12ನೇ ಪ್ರಶ್ನೆ ಸಮಾಂತರ ಶ್ರೇಣಿಯ ವ್ಯತ್ಯಾಸವನ್ನು ಕಂಡುಹಿಡಿಯುವುದಾಗಿದೆ. 13ನೇ ಪ್ರಶ್ನೆ ಒಂದು ವೃತ್ತವನ್ನು ಕೊಟ್ಟಿರ್ತಾರೆ. ವೃತ್ತದ ಕೋನ OAB ಅಳತೆಯನ್ನು ಕಂಡುಹಿಡಿಯುವುದಾಗಿದೆ. 14ನೇ ಪ್ರಶ್ನೆ ಚಿತ್ರದಲ್ಲಿ ಲಘುವೃತ್ತ ಖಂಡವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಮತ್ತು 15ನೇ ಪ್ರಶ್ನೆ ತ್ರಿಜ್ಯ r ಮಾನ ಹೊಂದಿರುವ ಒಂದು ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತಂದ್ದಾರೆ. ಮತ್ತು 16ನೇ ಪ್ರಶ್ನೆ ಇದು ಸಂಭವನೀಯತೆ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಮತ್ತು ಇಲ್ಲಿ 2 ವಾಕ್ಯದಲ್ಲಿ ಉತ್ತರಿಸಿದಂತ 8 ಪ್ರಶ್ನೆಗಳನ್ನ ಕೇಳಿದ್ದಾರೆ. 17ನೇ ಪ್ರಶ್ನೆ ಅಭಾಗಲಬ್ಧ ಸಿಂಧು ಸಾಧಿಸಿ ಅಂತ ಇದು ಪ್ರಮುಖ ಪ್ರಶ್ನೆಗಳಲ್ಲಿ ಒಂದು. 18ನೇ ಪ್ರಶ್ನೆ ರೇಖಾತ್ಮಕ ಸಮೀಕರಣಗಳ ಜೋಡಿಯ x ಮತ್ತು y ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. ಇದು ಯಾವುದೇ ಪರಿಹಾರ ವಿಧಾನದಿಂದ ಬಿಡಿಸಿ ಅಂತ ಕೇಳಿದ್ದಾರೆ. 19ನೇ ಪ್ರಶ್ನೆ ವರ್ಗ ಸಮೀಕರಣದಿಂದ ಬಂದಿರುವಂಥ ಪ್ರಶ್ನೆ. ಮತ್ತು ಇಲ್ಲಿ ಶೋಧಕದ ಬೆಲೆಯನ್ನು ಕಂಡುಹಿಡಿಯಲು ಕೇಳಿದ್ದಾರೆ. ಮತ್ತು 20ನೇ ಪ್ರಶ್ನೆ ಸಮಾಂತರ ಶ್ರೇಣಿಯ 16 ಪದಗಳ ಮೊತ್ತಗಳನ್ನು ಕಂಡುಹಿಡಿಯಲು ಕೇಳಿದ್ದಾರೆ. S16ನ ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. 21ನೇ ಪ್ರಶ್ನೆ OA ಮತ್ತು OB ಬೆಲೆಯನ್ನು ಕೊಟ್ಟಿದ್ದಾರೆ. PB ರಾಜಿಯನ್ನು ಕಂಡುಹಿಡಿಯಿರಿ ಅಂತ ಅಂದಿದ್ದಾರೆ. ಅದನ್ನು ನೀವು ಕಂಡುಹಿಡಿಯಬೇಕು. ಮತ್ತು 22ನೇ ಪ್ರಶ್ನೆ ಕಾಟ್ ಅಲ್ಪಾಗಳ ಬೆಲೆಯನ್ನು ಕಂಡುಹಿಡಿಯಲು ಕೇಳಿದ್ದಾರೆ. ಅದನ್ನು ನೀವು ಕಂಡುಹಿಡಿಯಿರಿ. ಈ ಸೂತ್ರದ ಮುಖಾಂತರವೇ ಕಂಡುಹಿಡಿಯಬೇಕು. ಮತ್ತು ಇದು 22ನೇ ಪ್ರಶ್ನೆ ತ್ರಿಜ್ಯ ಪಾಠದಿಂದ ಬಂದಿರುವಂಥದ್ದು, ವೃತ್ತಖಂಡ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಮತ್ತು ಇದು ನಿರ್ದೇಶಾಂಕ ಗಣಿತದಿಂದ ಬಂದಿರುವಂಥ ಪ್ರಶ್ನೆ. ದೂರದ ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. ಮತ್ತು ಇಲ್ಲಿ 3 ಅಂಕದ 9 ಪ್ರಶ್ನೆಗಳನ್ನು ಕೇಳಿದ್ದಾರೆ. 25ನೇ ಪ್ರಶ್ನೆ ಲಸ ಮತ್ತು ಮಸವನ್ನು ಕಂಡುಹಿಡಿಯಲು ಕೇಳಿದ್ದಾರೆ. ಮತ್ತು ತಾಳೆ ನೋಡಿ ಅಂತಂದಿದ್ದಾರೆ. ಇದು ಬಹುಪದೋಕ್ತಿ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಆಲ್ಫಾ ಮತ್ತು ಬೀಟಾಗಳ ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. ಇಲ್ಲಿ 27ನೇ ಪ್ರಶ್ನೆ ಭಿನ್ನರಾಶಿಯ ಪದ ಅಂಶಕ್ಕೆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಅಂತಂದ್ರೆ ಒಂದು ವ್ಯುತ್ಕ್ರಮ ರೂಪವನ್ನು ಮೊತ್ತವನ್ನು ಕೊಟ್ಟಿದ್ದಾರೆ ನಿಮಗೆ 34/15 ಅಂತ. ಅದರ ವ್ಯುತ್ಕ್ರಮ ರೂಪವನ್ನು ಕಂಡುಹಿಡಿದು ಭಿನ್ನರಾಶಿಯನ್ನು ಕಂಡುಹಿಡಿಯುವುದಾಗಿದೆ. ಇಲ್ಲಿ 28ನೇ ಪ್ರಶ್ನೆ ತ್ರಿಭುಜ ಪಾಠದ ಬಂದಿರುವಂಥ ಪ್ರಶ್ನೆ. ಇವು ಪ್ರಮುಖ ಪ್ರಶ್ನೆಗಳಲ್ಲಿ ಒಂದು. ಇದು ಬಹಳ ಪ್ರಮುಖವಾದ ಪ್ರಶ್ನೆ. 29ನೇ ಪ್ರಶ್ನೆ ಬಾಯಬಿಂದುವಿನಿಂದ ಎಳೆದ ವೃತ್ತಕ್ಕೆ ಸ್ಪರ್ಶವಾದ ಸಮನಾಗಿರುತ್ತವೆ ಎಂದು ಸಾಧಿಸಿ. ಇದು ಪ್ರಮುಖ ಪ್ರಶ್ನೆಗಳಲ್ಲಿ ಒಂದು. 3 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆ. ಇದು 30ನೇ ಪ್ರಶ್ನೆ ಮೌಲ್ಯೀಕರಿಸಿ ಅಂತ ಕೇಳಿದ್ದಾರೆ. ಇದನ್ನು ಮೌಲ್ಯೀಕರಿಸಬೇಕು. ಮತ್ತು 31ನೇ ಪ್ರಶ್ನೆ ನಿರ್ದೇಶಾಂಕ ಗಣಿತದಿಂದ ಬಂದಿರುವಂಥ ಪ್ರಶ್ನೆ. p of x ಈಕ್ವಲ್ ಟು mn/m2 ಸೂತ್ರವನ್ನು ಉಪಯೋಗಿಸಿಕೊಂಡು ಕಂಡುಹಿಡಿಯುವುದಾಗಿದೆ. ಇದು ಬಹುಲಕವನ್ನು ಕಂಡುಹಿಡಿಯುವಂಥ ಪ್ರಶ್ನೆ. ಇದು ಸಂಖ್ಯಾಶಾಸ್ತ್ರ ಪಾಠದಿಂದ ಬಂದಿರುವಂಥ ಪ್ರಶ್ನೆಗಳಿವೆಲ್ಲ. ವರ್ಗಾಂತರ, ಮಧ್ಯಾಂಕ ಹಾಗೂ ಸರಾಸರಿ ಇದು ಸಂಭವನೀಯತೆ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಈ ರೀತಿಯಾಗಿ ಸಂಭವನೀಯತೆಯನ್ನು ಕಂಡುಹಿಡಿಯುವುದು. ಇದು 4 ಅಂಕದ 4 ಪ್ರಶ್ನೆಗಳಿವೆ. ಇಲ್ಲಿ
34ನೇ ಪ್ರಶ್ನೆ ಸಮೀಕರಣವನ್ನು ಉಪಯೋಗಿಸಿಕೊಂಡು ಎಕ್ಸ್ ಮತ್ತು ವಾಯ್ನ ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ ಮತ್ತು ಪರಿಹಾರವನ್ನು ಬರೆಯುವುದಾಗಿದೆ. ಒಂದು ಅಂಕದ ಪರಿಹಾರ ಮತ್ತು ಇದು ಪ್ರಮೇಯ ಆಗಿದೆ. ಪ್ರಮುಖ ಪ್ರಮೇಯ ಸಮಾನುಪಾತವನ್ನು ವ್ಯಾಖ್ಯಾನಿಸುತ್ತದೆ ಅಂತ ಕೇಳಿದ್ದಾರೆ. ಥೇಲ್ಸ್ನ ಮೂಲ ಸಮಾನುಪಾತತೆಯ ನಿಯಮವಾಗಿದೆ. ಮತ್ತಿದು ಇದು ಸಮಾಂತರ ಶ್ರೇಣಿಯಿಂದ ಬಂದಿರುವಂಥ ಪ್ರಶ್ನೆ. ಇದು ಸಮಾಂತರ ಶ್ರೇಣಿಯಲ್ಲಿರುವಂಥ ಪ್ರಮುಖ ಪ್ರಶ್ನೆಗಳು. ಇದು 4 ಅಂಕದ ಪ್ರಮುಖ ಪ್ರಶ್ನೆ. ಈಗ 37ನೇ ಪ್ರಶ್ನೆ ಒಂದು ಕೋನವನ್ನು ಕೊಟ್ಟಿದ್ದಾರೆ. ಇದು ತ್ರಿಕೋನಮಿತಿ ಅನ್ವಯದಿಂದ ಬಂದಿರುವಂಥ ಪ್ರಶ್ನೆಗಳಿವೆಲ್ಲ. ಮತ್ತೊಂದು 5 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅದು ಮೇಲ್ಮಾಕೃತಿ ಪಾಠದ ಬಂದಿರುವಂಥದ್ದು. ಮೇಲ್ಮೈ ಘನಾಕೃತಿ ಪಾಠದಿಂದ ಬಂದಿರುವಂಥದ್ದು. ಮೇಲ್ಮೈ ಘನಾಕೃತಿ ಪಾಠದಿಂದ ಬಂದಿರುವಂಥ ಪ್ರಶ್ನೆ ಇದು ಚಿತ್ರವನ್ನು ಉಪಯೋಗಿಸಿಕೊಂಡು H1 H2 ಹಾಗೂ ಶಂಕುವಿನ ಓರೆ ಎತ್ತರವನ್ನು ಕಂಡುಹಿಡಿಯುವುದಾಗಿದೆ.